ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ನನ್ನ ರಾಜಕೀಯ ಗುರುಗಳು ಯಾವಾಗಲೂ ನನ್ನ ಒಳ್ಳೇದು ಬಯಸುವಂತ ನನ್ನ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀನಿ. ಅವ್ರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿ ರಾಜಕೀಯದಲ್ಲಿ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅವರ ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರ ಜೊತೆ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಮಹಿಳಾ ಮುಖಂಡರು ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವ್ರಿಗೆ ಮತ್ತಷ್ಟು ಯಶಸ್ವಿ ಸಕ್ರಿಯ ರಾಜಕಾರಣದಲ್ಲಿ ಮತ್ತಷ್ಟು ಶಕ್ತಿಯನ್ನು ತುಂಬಿ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಶುಭ ಕೋರ್ತಾ ತಾಯಿಯನ್ನು ಬೇಡ್ತಾ ಇದ್ದೀವಿ. ಅನುಷ್ಠಾನ ಯೋಜನೆ ಅಧ್ಯಕ್ಷರಾದಂಥ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ರಾಂಪುರ್ ನಾಗೇಶ್ ಸರ್ದು ಇವತ್ತು ಜನ್ಮದಿನ. ಪ್ರತಿದಿನ 5 ವರ್ಷಗಳಿಂದ ಯಾರಿಗೆ ಏನೇ ಸಮಯ ಇದ್ದರೂ, ಅವ್ರ ಪರ್ಸನಲ್ ಕೆಲಸಗಳು ಏನೇ ಇದ್ರೂ ಇವತ್ತಿನ ದಿವಸ ಅವ್ರ ಬರ್ತ್ಡೇಗೋಸ್ಕರ ಏನು ಇವತ್ತು ನಾವೆಲ್ಲ ಸ್ನೇಹಿತರಿದ್ದೀವೋ ಪ್ರತಿ ವರ್ಷ ಕೂಡ ಅವ್ರ ಬರ್ತಡೇಗೆ ಅವ್ರಿಗೆ ಸಮಯ ಕೊಟ್ಟು ಈ ಸರಸ್ವತಿ ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ.
ಮುಂದಿನ ದಿನಗಳಲ್ಲಿ ಅವರಿಗೆ ದೇವರ ಆರೋಗ್ಯ ಆಯುಸ್ಸು ಕೊಟ್ಟು ಹಿಂಗೆ ಬೆಳೀಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಪ್ರೀತಿಯ ಅಣ್ಣನಾದ ನಾಗೇಶ್ ಅಣ್ಣ ಅವರ ಬರ್ತ್ಡೇ. ಇವತ್ತು ಆಶ್ರಮದಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಇದು ಒಂದೇ ಬರ್ತ್ಡೇ ನಾವು ಆಚರಣೆ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ನಮ್ಮ ನಾಯಕರು DK ಶಿವಕುಮಾರ್, DK ಸುರೇಶ್, ನಮ್ಮ ನಾಯಕಿ ಕುಸುಮಾ ಮೇಡಮ್ ಅವ್ರ ಬರ್ತ್ಡೇ ಕೂಡ ಇದೇ ಆಶ್ರಮದಲ್ಲಿ, ಇನ್ನು ಬೇರೆ ಬೇರೆ ಆಶ್ರಮದಲ್ಲಿ ನಮ್ಮ ಅಣ್ಣ ಒಂದು ಬರ್ತ್ಡೇಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಏನಂತಂದ್ರೆ ಅವರಿಂದ ಒಂದು ದುಂದು ವೆಚ್ಚ ಮಾಡಿ ಒಂದು ಏನೋ ಪಾರ್ಟಿ ಪಬ್ಗೆ ಹೋಗಿ ಒಂದು ಬರ್ತ್ಡೇ ಮಾಡ್ಕೊಳ್ಳೋದ್ರಿಂದ ಒಂದು ಸಾರ್ಥಕ ಅನ್ಸಲ್ಲ. ಸೊ ಹಂಗಾಗಿ ಇವತ್ತು ನಮ್ಮ ಅಣ್ಣನಿಂದ ನಾವು ಕಲ್ತಿರೋದು ಒಂದು ಪಾಠ ಏನಂತಂದ್ರೆ ಈ ಥರ ಆಶ್ರಮಗಳಿಗೆ ಹೋಗಿ 4 ಜನಕ್ಕೆ 16 ಜನಕ್ಕೆ ಒಂದು ಊಟ ಬಡಿಸೋದ್ರಿಂದ ಅದು ತೃಪ್ತಿ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಅಣ್ಣನಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ನೆಚ್ಚಿನ ಗುರುಗಳಾದ ರಾಂಪುರ್ ನಾಗೇಶನವರ ಹುಟ್ಟುಹಬ್ಬ ಶುಭಾಶಯಗಳು. ಗ್ಯಾರಂಟಿ RR ನಗರ ಗ್ಯಾರಂಟಿ ಕಾರ್ಡ್ ಚೇರ್ಮನ್ ಅಧ್ಯಕ್ಷರುಗಳಿಗೆ ಇನ್ನೊಂದ್ಸರಿ ಹುಟ್ಟುಹಬ್ಬದ ಶುಭಾಶಯಗಳು. ಅಲ್ಲಿ ನಾವು ಸರಸ್ವತಿ ಆಶ್ರಮದಲ್ಲಿ ಸರಳವಾಗಿ ವರ್ಷ ಅವರು ಎಲ್ಲರಿಗೂ ಇದೇ ದಾರಿಯನ್ನು ಹೇಳ್ಕೊಡ್ತಿದ್ದಾರೆ. ಆಶ್ರಮದಲ್ಲಿ ಬರ್ತಡೇ ಮಾಡಿಕೋಣ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಾಯ ಆಗೋಂಥ ಕೆಲಸ ಆಗಲಿ, ಅಲ್ಲಿ ಖರ್ಚು ವೆಚ್ಚ ಇದು ಮಾಡಲಾರ್ದಂಗೆ ಆಚರಿಸೋಣ ಅಂತಂದು ಹೇಳ್ಕೊಟ್ಟ ಮಾರ್ಗದರ್ಶನ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ನಾಗೇಶನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. RR ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಗುರು ಅಂತಂದರೆ ನಾವು ತಪ್ಪಾಗಕ್ಕಿಲ್ಲ. ನಮ್ಮ ಎಲ್ಲ ಸ್ನೇಹಿತರು ಅಂದರೆ ನಮ್ಗಿಂತ ಹಿರಿಯರು ಇದ್ದಾರೆ, ನಾವು ಚಿಕ್ಕವರು. ನಮಗೆಲ್ಲ ಬೇರೆ ಊರು ಹಳ್ಳಿಗಳಿಂದ ಬಂದ್ಗೆಸಿ ನಮಗೆಲ್ಲ ಸೌನಾಗಿ ತಗೊಂಡು ಎಲ್ಲ ಕೆಲಸ ಕಾರ್ಯಗಳು ತಪ್ಪು ಕೆಲಸಕ್ಕೆ ಹೋಗ್ಲಾರ್ದಂಗೆ ನಮಗೆ ಈ ದಾರಿಯನ್ನು ತೋರಿಸಿಕೊಟ್ಟವರು ನಾಗೇಶ್ ಅಣ್ಣವರು. ನಮಗೆ ಬೆಂಗಳೂರಲ್ಲಿ ಯಾವ ರಾಜಕೀಯ ಅಂತಲೇ ಗೊತ್ತಿದ್ದಿಲ್ಲ ನನಗೆ. ಯಾರು ಬಂದ್ಗೆಸೆ ಬಾಪ ಹೋಗಪ್ಪ ಅಂತ ಎಲ್ಲೆಲ್ಲೋ ಹೋಗಿದ್ದೀನಿ ನಾನು. ಅಂದ್ರೂ ಈ ಥರ ನನ್ನ ವ್ಯಕ್ತಿ ನಾನು ನಿಜವಾಗೂ ಇಲ್ಲಿ ನೋಡೇ ಇಲ್ಲ ಅಂತಂದ್ರೆ ಇವ್ರು ಕೂಡ ಇದ್ದದಕ್ಕೆ ನನ್ನ ಜೀವನ ಸಾರ್ಥಕ ಆಯಿತು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾಗೇಶ್ ಅಣ್ಣವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾಗೇಶ್ ಅಣ್ಣನಿಗೆ, ನಾಗೇಶ್ ಅಣ್ಣನಿಗೆ. ಪ್ರೀತಿಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಅವರ ಒಡನಾಟ ಬೆಳೆದ ದಿನಗಳಿಂದಲೂ ನಿರಂತರವಾಗಿ ಬರ್ತ್ಡೇ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಮಿತ್ರರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನೊಂದೂರು, ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಂದೊಂದು ಊರವ್ರನ್ನವರು. ಆದರೆ ನಾವಿಲ್ಲಿ ಬಂದು ಅಣ್ಣ ತಮ್ಮರಿಗಿಂತ ಹೆಚ್ಚಿನದಾಗಿ ಭಾಳ ಪ್ರೀತಿ ವಿಶ್ವಾಸ ಬಾಂಧವ್ಯಗಳನ್ನೆಲ್ಲ ಬೆರೆತು ಭಾಳ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ. ಈ ಪ್ರೀತಿ ವಿಶ್ವಾಸಕ್ಕೆ ಕಾರಣ ನಮ್ಮಗಳಲ್ಲಿ ಇರ್ತಕ್ಕಂಥ ಒಡಂಬಡಿಕೆ, ಬಾಂಧವ್ಯ, ಒಬ್ರಿಗೊಬ್ರಿಗೆ ಗೌರವ ಕೊಡುವಂಥ ವಿಚಾರ ಎಲ್ಲವೂ ನನ್ನಿಂದ ಪಾಪ ಇವ್ರಿಗೆ ಯಾರಿಗೂ ಏನು ವೈಯಕ್ತಿಕವಾಗಿ ಯಾವ ಸಹಾಯನೂ ಆಗಿಲ್ಲ. ಆದರೂ ಕೂಡ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ಬಹಳ ಪ್ರೀತಿಯಿಂದ ಅವರ ಸಮಯವನ್ನೂ ನಿಗದಿಪಡಿಸಿ ಬಹಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷ ನಾನು ಇರ್ತೀನೋ ಇರಲ್ವೋ ಗೊತ್ತಿಲ್ಲ, ಸಾಕಷ್ಟು ಬಾರಿ ನಾನು ಇಲ್ಲ ಅಂದಾಗೂ ಕೂಡ ನನ್ನೆಲ್ಲ ಮಿತ್ರರು ಸಹೋದರಿಯರು ಒಟ್ಟೊಟ್ಟಿಗೆ ಸೇರಿ ಅವ್ರದೇ ಸ್ವತಃ ಇಲ್ಲಿರ್ತಕ್ಕಂಥ ಖರ್ಚು ವೆಚ್ಚವನ್ನು ಅವರೇ ಭರಿಸಿ ನನ್ನ ಅರ್ಥಪೂರ್ಣ ಆರೈಕೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ನಂಬಿರ್ತಕ್ಕಂಥ ನಮ್ಮ ಮನೆ ದೇವರು ಬುದ್ಧ ಬಸವ ಅಂಬೇಡ್ಕರಲ್ಲಿ ವಿನಂತಿ ಏನಂದರೆ ನಮ್ಮ ಈ ಬಾಂಧವ್ಯ ಇದೇ ಥರ ಉಳಿಲಿ, ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಆತ್ಮಸ್ಥೈರ್ಯ ಶಕ್ತಿ ಎಲ್ಲವನ್ನು ಕೊಡಲಿ. ನಮ್ಮೆಲ್ಲ ಮುಖಂಡರುಗಳು ನಾಯಕರುಗಳು ಇದೇ ರೀತಿ ಇದ್ದು ಮುಂದುವರ್ತಕ್ಕಂಥ ಚುನಾವಣೆಯಲ್ಲಿ ಇದೇ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಕುಸುಮಾ ಮೇಡಮ್ ಅವ್ರನ್ನ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಟೀಮು ಸಹಕಾರ ಕೊಡಲಿ. ಮುಂದುವರ್ತಕ್ಕಂಥ MP ಚುನಾವಣೆಯಲ್ಲಿ DK ಸುರೇಶ್ ಅವರ ಚುನಾವಣೆಗೆ ಓಡಾಡುವಂಥ ಶಕ್ತಿ ನಮ್ಮ ಟೀಮ್ಗೆ ಹೆಚ್ಚಿನ ಆತ್ಮಸ್ಥೈರ್ಯ ಕೊಡಲಿ. ಇದೇ ಥರ ಸರಳ ರೀತಿಯಲ್ಲಿ ಮಾಡಿ ಅರ್ಥಪೂರ್ಣ ಆಶ್ರಮದಲ್ಲಿ ಅಂಧ ಮಕ್ಕಳ ಜೊತೆ ಬಡ ಮಕ್ಕಳ ಜೊತೆ ಅವರಿಗೆ ಸಿಹಿ ಒಬ್ಬಟ್ಟು ಊಟ ಹಾಕ್ಸೋದ್ರ ಮುಖಾಂತರ ನನ್ನ ಮಿತ್ರರು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ರೆ ಅವರಿಗೆ ಎಷ್ಟು ಬಾರಿ ಕೃತಜ್ಞತೆ ಹೇಳಿದ್ರು ಸಾಲದು. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರೀತಿ ವಿಶ್ವಾಸವನ್ನು ಎಲ್ಲವನ್ನು ನಾನು ಉಳಿಸ್ಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.